ನನ್ನ ಕರ್ಮ ನನಗೆ, ಅವರಿಗೆ ಎಂತದೆ ಕಾಜಿಗವ ಸಂಘ. ಎಲ್ಲಾದ್ರೂ ಹೋಗಿ ಸಾಯ್ತೇನೆ ನಾನು. ಅಲ್ಲ ಅಲ್ಲ, ಮನೆಯ ಹೊಸ್ತಿಲಿ ಇಲ್ಲಿ ಬಂದು ಎಲ್ಲಿಯಾದ್ರೂ ಬಿಸಾಯ್ತೇನೆ ಅಂತ ಹೇಳಿದ್ರೆ ಬಂದಲ್ಲಿಗೆ ಸತ್ತು ಹೋದ್ರೆ ಮತ್ತೆ ಹಾಗಾಗಲಿಕ್ಕಿಲ್ಲ. ಅಪಶಕುನ ಅಪಶಕುನ, ನಮ್ಮ ಆಯಸ್ಸಿಗೆ ನಾವೇ ಕಾರಣ ಆಗಬೇಕು. ಎಲ್ಲಿ ಆಗಿ ಹೋದಲ್ಲಿ ಗೆದ್ದು ಬಿಟ್ರೆ ಅಷ್ಟು ಕೇಳುವುದಿಲ್ಲ. ಪ್ರತಿಸಲ ಅಷ್ಟು ಹೇಳಲಿಕ್ಕಿಲ್ಲ. ಎಲ್ಲಿಯಾದ್ರೂ ತಪ್ಪಿಯವರ ಅಷ್ಟು ಬಂದ್ರೆ ಮಾತ್ರ ಬೇಡ, ನನಗೆ ನಾನೇ ಅಷ್ಟು ಹಚ್ಚಿಕೊಳ್ತೇನೆ. ಎಲ್ಲಿದ್ದಾನೆ, ಯಾವ ಬದಿಗೆ, ಆ ಹೆಂಗಸು ಕಣ್ಣಿಗೆ ಬಿಡುತ್ತಿಲ್ಲ. ಚೆಲುವ ಸುಕುಮಾರನು ತೋಟೆಯೊಳಗೆ ಇರಿದುದ ಯಶೋದೆ. ಚೆಲುವ ಕುಮಾರನು ತೋಟೆಯೊಳಗೆ ಇರಿದುದ ಸಾರದನು ಮುದ್ದಿಸುವುದರಿರೆ ಕಂಡು ಬೆರಗ ಸಾರದನು ಮುದ್ದಿಸುವುದರಿರೆ ಕಂಡು ಬೆರಗ ಇವನು ಶಿವ ಶಿವ ಇವನು ಶಿವ ಶಿವ ಇವಗೆಡೆ ಮೂರು ಲೋಕದಿ ಕಾಣಸದಳ. ಇವಗೆಡೆ ಮೂರು ಲೋಕದಿ ಕಾಣಲಸದಳ, ಮೂರು ಲೋಕದಿ ಕಾಣಲಸದಳ. ತೀರಿಸದೆ ಬಿಡೆನೆನುದನು, ತೀರಿಸದೆ ಬಿಡೆ ಎನ್ನುತ್ತ ಅರಸಿಗೆ ಮಣಿಯಲು ಸುರಿದಳು. ಆರಿವನು ಶಿವ ಶಿವ ಇವಗೆ ಮೂರು ಲೋಕದಿ ಕಾಣಲಸದಳ. ತೀರಿಸದುಳಿಗೆ ಬಿಡೆನೆನುತ್ತ ಅರಸಿಗೆ ಮಣಿಯಲು ಸುರಿದಳು. ವಾರಿದ ಯಶೋದೆ ಆಶ್ಚರ್ಯ, ಬೆರಗುಗೊಂಡೆ. ಶಿವ 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 ಶಿವ, ಹೌದಲ್ವೇ? ಇಂತಹ ರೂಪದ ಲಾವಣ್ಯ, ಇಂತಹ ವರ್ಚಸ್ಸು, ಮೈಕಾಂತಿ. ಅಬ್ಬಾ, ಸಣ್ಣ ಮಗು ಆಕೆಯ ತೊಡೆಯನ್ನು ಆಶ್ರಯಿಸಿದೆ. ಕೈಯಿಂದ ಜಾರುವುದಕ್ಕೆ ಅವಕಾಶವನ್ನು ಮಾಡಿಬಿಡುವುದಿಲ್ಲ. ಅಡಿಗಡಿಗೆ ತುಂಬ ಮನಸ್ಸಿನಿಂದ ಉಲ್ಲಾಸದಿಂದ ಮುದ್ದಿಸುತ್ತಿದ್ದಾಳೆ, ಮುದ್ದನ್ನೆಯುತ್ತಿದ್ದಾಳೆ, ನೆತ್ತಿಯನ್ನು ಆಕ್ರಮಿಸುತ್ತಿದ್ದಾಳೆ. ಅದವೇ ನೋಡ, ತಾಯಿಯಾದವಳಿಗೆ ಮಕ್ಕಳಲ್ಲಿ ವಾತ್ಸಲ್ಯ, ಮಮಕಾರ, ಅನುಕಂಪ ಇರಲೇಬೇಕಾದದ್ದು, ಇರಬೇಕಾದದ್ದು. ಆದರೂ ನಾನು ಹುಟ್ಟು ತಂದಿರುವ ಕರ್ತವ್ಯವನ್ನು ಮರೆಯುವುದಕ್ಕೆ ಆಗ್ತಿಲ್ಲವಲ್ಲ. ತೀರಿಸದೆ ಅಲ್ಲ, ತೀರಿಸದೆ ಬಿಡ ನೀವು ಅಂದ್ರೆ ನಮ್ಮ ಕತೆ ಮುಗಿಯಿತು ಅರ್ಥ. ತೀರಿಸದೆ, ಹೌದು, ಇವರನ್ನು ತೀರಿಸದೆ ಬಿಡ್ಲಿಕ್ಕಿಲ್ಲ. ಮುಖ ನೋಡುವಾಗ ಮುಟ್ಟುದು ಬೇಡ ಅಂತ ಅನಿಸ್ತದೆ. ಆ ಸುಳ್ಳೆ ಮೈಯ ಕೆಂಪು ಮಾಸಿಲ್ಲ, ಕೆಂಪು ಹೇಗೆ ಎದ್ದು ಕಾಣ್ತದೆ ನೋಡಿ. ಹೌದಲ್ಲ? ಹೀಗೆ ಅಲ್ಲ, ನಾನು ಬಂದು ನನ್ನ ಕಾರ್ಯವನ್ನು ಸಾಧಿಸಬೇಕು ಅಂತಾದ್ರೆ ಬೆರೆದುಕೊಂಡೆ ಸಾಧ್ಯವಿಲ್ಲ. ಹೇಗೆ ಊರಿನವರಲ್ಲಿ ಮಾತಾಡಲಿಕ್ಕೆ ಕಷ್ಟ ಇದೆ, ಹೆಂಗಸಲ್ಲಿ ಮಾತಾಡೋದು ಕರುಣೆಯ ಕಡಲು. ಊರವ್ರು ಹೇಳಿದ್ರಲ್ಲ, ಯಶೋದಮ್ಮನವರ ಮನಸ್ಸು ಅಂತ ಹೇಳಿದ್ರೆ ಅಪ್ಪ ಅದು ಸಾಗರ, ಅದು ಕಡಲು. ಕಡಲು ಒಂದು ಕೆಲಸ ಕಡಲಿನ ನೀರು ಯಾವ ಕಾಲಕ್ಕೂ ಬರ್ತುವುದಕ್ಕೆ ಇಲ್ಲ. ಹೇಗಿರುತ್ತಾರೆ ಆ ಕರುಣೆಯ ಸಾಗರದಲ್ಲಿ ನಾನು ಮಿಂದು ಮುಳುಗುವುದಕ್ಕೆ ಪ್ರಯತ್ನ ಪಟ್ಟರೆ ಏನಂತೆ ಮಣಿದು ಮಾತಾಡಿಸ್ತೇನೆ. ಅಮ್ಮ, ವಂದಿಸಿಕೊಂಡಿದ್ದೇನೆ. ನಮಸ್ಕಾರ. ತಂದೆ
ಕೈ ಹಿಡಿಯುವಂತ ಒಂದು ಸನ್ನಿವೇಶವನ್ನು ಇವತ್ತು ಸೃಷ್ಟಿ ಮಾಡಿದ್ಯಲ್ಲ ನೀವು. ಹೌದಮ್ಮ. ಯಾಕೆ ಹೇಳಿದೆ? ಹಾ. ಬಾನಂಚಿನ ಮಿಂಚಿನ ಗೊಂಚಲೊಂದು ಹಾ. ಸೆಳೆ ಮಿಂಚಿನ ಉಪಾಧಿಯಲ್ಲಿ ಕರಗಿಳಿತ್ತು ಎನ್ನುವಂತೆ ಹಾ. ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವನು ಅಪ್ರತಿಮ ಸುಂದರಿ. ಏನೊಂದು ಸಂಬಂಧ ನೋಡಿ. ಹೌದು. ಸಹಜವಾಗಿ ಹಾ. ಸಿಡಿಲು ಬಡಿಯುವಾಗ ಯಾರು ಮನೆಗಿಂದ ಹೊರಗೆ ಬರುವುದಿಲ್ಲ. ಮಿಂಚನ್ನ ಕಾಣುವಾಗ ಹಾ. ಹೆಣ್ಣೆದೆ ಬಿದಿ ಹಾ. ಗಂಡೆದು ಹೆದರಿ ಹೌವಾರಿ ಮನೆಯನ್ನು ಹೋಗಿ ಸೇರಿಕೊಡ್ತಾರೆ. ಹೌದೌದು. ಹೌದಾ? ಹಾ. ಹಾಗಂತ ರೂಪಲಾವಣ್ಯವನ್ನು ವರ್ಣಿಸುವಾಗ ಹಾ. ಮುಂಚನೊಂದು ಸೆಳೆ ಮಿಂಚಿನ ಉಪಾಧಿಯಲ್ಲಿ ಕರೆಗಿಳಿಯಿತು. ಯಾವುದು ಸಹಜವಾಗಿ ನಮಗೆ ಹೆದರಿಕೆಯನ್ನು ಉಂಟು ಮಾಡ್ತದೆ ಹಾ. ಅದು ಈ ಬಗೆಯಲ್ಲಿ ಉಪಯೋಗಕ್ಕೆ ಬರ್ತದೆ. ಹೌದು. ಈಗ ಹೇಳುವುದು ಕಾರಣ ಉಂಟು. ಏನಮ್ಮ? ಕಣ್ಣು ಕೊರೈಸುವಂತ ರೂಪಲಾವಣ್ಯ ನಿನ್ನದು ಅಂತ. ಸುಮ್ಮಗೆ ಹಾಗಂತ ನಮ್ಮ ಅರಮನೆಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಹ್ಮ್. ಎಷ್ಟು ಮಂದಿ ಹೆಣ್ಣು ಮಕ್ಕಳು ನಮ್ಮ ಅರಮನೆಯಲ್ಲಿ ಇಲ್ಲ. ಹೌದು, ನಮ್ಮ ಊರಿನಲ್ಲಿ ಇಲ್ಲ. ಎಷ್ಟೇ ಶಬ್ದವೇ ಹೇಳು. ಅಲ್ವಾ? ಹಾ. ಆದ್ರೆ ನಿನ್ನಂತವರು ನಿನ್ನಂತವರನ್ನು ಇಷ್ಟರವರೆಗೆ ನೋಡಿದವಳು ನಾನಲ್ಲ. ನನಗೆ ಬರಲೇ ಇಲ್ಲ. ಈ ರೂಪವೇ ಬಹಳ ಅಪರೂಪ ಅಂತ ನನಗೆ ಅನಿಸ್ತಾ. ನೀವು ಎರಡು ಮಾತಾಡುದು ಹಾ. ಅಂದ್ರೆ ಎರಡು ವಾಕ್ಯ ಅಂತ ಹೇಳಿದಲ್ಲ. ಹಾ. ಈ ಮಾತಾಡಿದಕ್ಕೆಲ್ಲ ಎರಡು ಮಾತಾಡುದು ಅಂತ ಉಂಟು. ಅಂದ್ರೆ ವಿರೋಧ ಮಾತಾಡುದು. ಹಾಗಾಗಿ ಅಪರೂಪ ಅನ್ನುವ ಎರಡು ಅರ್ಥ ಬರ್ತದೆ. ಹಾ. ಕೇಳುವುದಕ್ಕೆ ಆಗದ ಸ್ವರ ಅಪಸ್ವರ ಅದಲ್ಲ. ಅಲ್ವಾ? ಹಾ. ಮತ್ತೆ ಇನ್ನೊಂದು ಹಾ. ಸಹಜವಾದ ರೂಪ ಅಲ್ಲದಿರುವಂತದ್ದು ಹಾ. ಮೆಚ್ಚಿಗೆ ಆಗುದಿಲ್ಲ. ಹಾ. ಅಪರೂಪ. ಹಾಗಲ್ಲ. ಮತ್ತೆ ಇನ್ನೊಂದುಂಟು ಹಾ. ಯಾವತ್ತಿಗೊಮ್ಮೆ ಬರುವುದು ಹಾ. 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 ಬಾರದೇ ಇರುವವರು. ಹೌದು. ಅಂತ ರೂಪ ಇಲ್ಲ. ಆದ್ರೆ ನಾನು ಆಲೋಚನೆ ಮಾಡುವುದು ಹಾ. ಯಾರಾಗಿರ್ಬೋದು? ಅದು ನೇರವಾಗಿ ನನ್ನ ಬಳಿಗೆ ಬಂದಂತ ನೀನು ನನ್ನ ಪಾದಕ್ಕೆ ಮುಖವನ್ನು ಕಾಣುವಾಗಲೇ ಏನೊಂದು ದೀನತೆಯ ಮುಖಭಾವನೆ ನನ್ನ ಮುಖದಲ್ಲಿ ಕಾಣ್ತಾ ನನ್ನ ಇಲ್ಲ. ಹುಟ್ಟು ಸ್ವಭಾವ. ಹೌದಾ? ಆದ ಕಾರಣವೇ ಕೇಳಿದ್ದ ಎತ್ತಣಿಂದ ಐತಂದೆ ಮತ್ತ ಗಜ ಗಮನೆ. ನೀನು ಬರುವ ಹಾಗೆ ಕಾಣ್ತಾ ಉಂಟು. ಮದ ಗಜವೊಂದು ಹೇಗೆ ನಿಧಾನಗತಿಯಲ್ಲಿ ಮಂದವಾಗಿ ಹೆಜ್ಜೆನಿಟ್ಟು ಬರ್ತದೆ. ನೀವು ನೋಡ್ಲಿಕ್ಕೆ ಆನೆ ಆಗಿದ್ದೇನೆ ಅಂತ ಹೇಳುದಲ್ಲ. ಇಲ್ಲಪ್ಪ, ಅಂತ ಆರೋಪ ಮೊದಲ ಅದರ ಗತಿಯಾಗಿ ಅಂತ ಅದು ಹಾಗೆ ಸಹಜವಾಗಿ ಆನೆ ಹಾ. ವೇಗದ ನಡಿಗೆಯನ್ನು ಹುಡುಕುವುದಿಲ್ಲ. ಹಾ, ಹಾ. ಹಾಗಂತ ಆನೆಗಿಂತ ವೇಗವಾಗಿ ಓಡುವುದಕ್ಕೆ ಯಾವ ಪ್ರಾಣಿ ಹುಡುಕುವುದಿಲ್ಲ. ಅದು ಆನೆ ಓಡಿದ್ರೆ ಎಷ್ಟು ದೂರಕ್ಕೆ ಓಡಿ ಓಡಿ ಎಷ್ಟು ವೇಗವಾಗಿ ಓಡಿ. ಹೌದು. ಆದ್ರೆ ಜಟ್ಟು ಓಡಿದ. ತೀರವನ್ನು ಹೊಂದಿರುವ ನಡೆ ಹೌದು. ಸಹಜವಾಗಿ ಹೆಣ್ಣುಮಕ್ಕಳು ಹಾಗೆ ನಡಿಬೇಕು ಅಲ್ವಾ? ಅಂತ ನಡಿಗೆಟ್ಟಿನಲ್ಲಿ ನೋಡಿದೆ. ಅದನ್ನ ಕೇಳುವುದು ಅಪರೂಪವಾಗಿ ಇನ್ನೊಂದು ಕಣ್ಣಂತಾನೆ ಅಪರಿಚಿತ ಅಂತ ಇನ್ನೊಂದು ಕಣ್ಣಂತ ನಾನು ಬಹಳಷ್ಟು ಪ್ರಕ್ರಿಯೆ ಒಳಗಾಗಿ ಹೋದೆ. ಟಿಪ್ಪಣಿ ಒಳಗಾಗಿ ಹೋದೆ. ಅದನ್ನು ಕೇಳ್ತಾ ಇದ್ದೀನಿ, ನೀನು ಯಾರು, ಯಾವ ಊರಿನವಳು, ನಿನ್ನನ್ನು ಹೆತ್ತಂತ ಮಾತಾಡಿದ್ದರಾರು, ಮದುವೆ ಆಗಿದೆ ಅಂತ ಆದ್ರೆ ನಿನ್ನ ಗಂಡನಾರು, ಎಲ್ಲ ವಿಷಯವನ್ನು ನನ್ನಲ್ಲಿ ಹೇಳ್ತೀಯ. ಹಿಂದೆ ಬಂದ ಕಾರಣ ಏನು? ಅಮ್ಮ ಪ್ರೀತಿಯೊಂದೊಲಿದನ್ನ ಮಾತನಿ ಕೇಳು ಪ್ರೀತಿಯೊಂದೊಲಿದನ್ನ
ಎತ್ತಿದೆ